ಆನಂದ ತಿಪ್ಟೂರು ನೇತೃತ್ವದ ಅಮೃತ ಹಸ್ತ ತಂಡ ಮತ್ತು ಡಾಕ್ಟರ್ ಆದರ್ಶ್ ಜಿಎಸ್ ಹಾಗೂ ಶಿವಕುಮಾರ್ ರಟ್ಟಿಹಳ್ಳಿ ನೇತೃತ್ವದ ಸ್ವಾಮಿ ವಿವೇಕಾನಂದ ರಕ್ತದಾನ ಫೌಂಡೇಶನ್ ವತಿಯಿಂದ ಧಾರವಾಡದ ಕ್ರಿಯೇಟಿವ್ ಐಎಎಸ್ ಕೋಚಿಂಗ್ ಅಕಾಡೆಮಿಯಲ್ಲಿ 25 ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್ ಮತ್ತು ಕಲಿಕಾ ಸಾಮಗ್ರಿಗಳ ವಿತರಣೆ ಮಾಡಲಾಯಿತು. ಆಪರೇಷನ್ ಮಾಡಿ ಮಗು ಆಚೆ ತೆಗೆಯೋದು ಲೇಟ್ ಆಯ್ತು ಅಂತ, ಅದಾದ್ರೆ 1 ಅವರ್ ಆಗ್ಬೇಕಾಯ್ತಲ್ಲ 3 ಗಂಟೆ ಯಾಕಾಯ್ತು ಅಂತ ಅವಾಗ ಹೇಳ್ತಾರಂತೆ, ಇಲ್ಲ ಆ ಮಗುಗೆ ಹಾರ್ಟ್ ಅಲ್ಲಿ ಹೋಲ್ ಇದೆ ಅಂತ ಗೊತ್ತಾಯ್ತು, ತಿರ್ಗಾ ಆಪರೇಟ್ ಮಾಡಿ 3 ಅವರ್ಸ್ ಆದ್ಮೇಲೆ ಆ ಮಗು ರಿಕವರಿ ಆಯ್ತು, ಹಂಗಾಗಿ ಮಗು ಸೇಫ್ ಆಗಿದೆ ಅಂತ. ಅದಕ್ಕೆ ಇಷ್ಟೊಂದೆಲ್ಲ ಕಷ್ಟಪಟ್ಟು ನೀನ್ ನಿಜಗಟ್ಟಿದೆಲ್ಲ ಮಾಡ್ದ ಅಂತ ಅವಾಗ ಅವ್ರು ಹೇಳ್ತಾರಂತೆ ಡಾಕ್ಟ್ರು, ಇಲ್ಲ ಮುಂದೆ ಈ ದೇಶದ ಪ್ರಧಾನಿ ಆಗ್ಬೋದು, ಆ ಮಗುವಿಂದ ಏನೋ ಇನ್ವೆನ್ಷನ್ ಆಗ್ಬೋದು, ಯಾರಿಗೆ ಗೊತ್ತಿದೆ ಅಂತ ಕೇಳುತ್ತಂತೆ. ಈ ಇನ್ಸಿಡೆಂಟ್ ನ ವಿಶೇಷವಾಗಿ HIV ಸೋಂಕಿತ ಮಕ್ಕಳಿಗೂ ಸಹ ಶಾಲಾ ಬ್ಯಾಗ್ ಮತ್ತು ಕಲಿಕಾ ಸಾಮಗ್ರಿಗಳನ್ನು ಈ ಸಂದರ್ಭದಲ್ಲಿ ವಿತರಿಸಲಾಯಿತು. ಕರ್ನಾಟಕ ಕ್ಯಾನ್ಸರ್ ಥೆರಪಿ ಮತ್ತು ಸಂಶೋಧನಾ ಸಂಸ್ಥೆಯ ವೈದ್ಯರಾದ ಡಾಕ್ಟರ್ ಉಮೇಶ್ ಹಳ್ಳಿಕೇರಿ ಅವರು ಅಮೃತ ಹಸ್ತ ಮತ್ತು ಸ್ವಾಮಿ ವಿವೇಕಾನಂದ ರಕ್ತದಾನ ಫೌಂಡೇಶನ್ನ ಕಾರ್ಯವನ್ನು ತುಂಬು ಹೃದಯದಿಂದ ಶ್ಲಾಘಿಸಿದರು. ಈ ಸಮಯದಲ್ಲಿ ಮಾತನಾಡಿದ ಸ್ವಾಮಿ ವಿವೇಕಾನಂದ ರಕ್ತದಾನ ಫೌಂಡೇಶನ್ ಅಧ್ಯಕ್ಷರಾದ ಡಾಕ್ಟರ್ ಆದರ್ಶ್ ಜಿಎಸ್ ಅವರು ಶ್ರೀಯುತ ಆನಂದ ತಿಪಟೂರ್ ಅವರ ಅಮೃತ ಹಸ್ತ ತಂಡಕ್ಕೆ ಮತ್ತು ಕ್ರಿಯೇಟಿವ್ ಐಎಎಸ್ ಅಕಾಡೆಮಿ ಮತ್ತು ಕ್ರಿಯೇಟಿವ್ ಐಎಎಸ್ ಅಕಾಡೆಮಿಯ ನಿರ್ದೇಶಕರಾದ ಮತ್ತು ಸ್ವಾಮಿ ವಿವೇಕಾನಂದ ರಕ್ತದಾನ ಫೌಂಡೇಶನ್ ಸದಸ್ಯರಾದ ಬಸವರಾಜ ನೇಕಾರ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು. ನಂತರ ಮಾತನಾಡಿದ ಅಮೃತ ಹಸ್ತ ತಂಡದ ಶ್ರೀಯುತ ಆನಂದ ತಿಪಟೂರ ಅವರು ವಿದ್ಯಾರ್ಥಿಗಳಿಗೆ ಅವರ ಮುಂದಿನ ಭವಿಷ್ಯದ ಶುಭ ಹಾರೈಸಿದರು. ಎಲ್ಲ ರೀತಿ ಸಿಗುವಂಥ ಕೆಲವೊಂದು ಸೌಕರ್ಯಗಳೆಲ್ಲ ಪಾಪಟ್ಟಲ್ಲಿ ಮಕ್ಕಳಿಗೆ ಸಿಗಲ್ಲ, ಅದು ಒಂಥರ ಕೆಟ್ಟು ಅನಿಸುತ್ತೆ. ನಮ್ದು ಅಮೃತ ತಂಡ ಅಂದರೆ ಇದು ದುರ್ವಾರಿ ಪೂರ್ತಿ ಆನಂದ್ರವರು, ಅವರಿಗೆ 12 ನಾನು ಇತ್ತೀಚೆಗೆ ಒಂದು ಕಂಟೆಕ್ಟ್ ನಮ್ದು ಏನಂದರೆ ಆಶ್ರಮಗಳಿಗೆ ಕೊಡೋದು ಎಲ್ಲ ಸೇರಿ ನಮ್ಮ ಗ್ರೂಪಲ್ಲಿ ಒಂದು 60-70 ಜನ ಇದ್ದಾರೆ. ಕಾರ್ಯಕ್ರಮವನ್ನು ಸ್ವಾಮಿ ವಿವೇಕಾನಂದ ಪೂರ್ವ ಕಾರ್ಯದರ್ಶಿ ಮತ್ತು ಸದಸ್ಯರಾದ ಕುಮಾರಿ ನೇತ್ರಾವತಿ ಮಡ್ಲಿ ನಿರೂಪಿಸಿದರು. ಈ ಸಮಯದಲ್ಲಿ ಕಾರ್ಯಕ್ರಮಕ್ಕಾಗಿ ಶ್ರಮಿಸಿದ ಫೌಂಡೇಶನ್ ಸದಸ್ಯರಾದ ಬಸವರಾಜ ನೇಕಾರ ಮತ್ತು ವೀರಭದ್ರಯ್ಯ ಕಟಗಿಹಳ್ಳಿ ಮಠ ಮತ್ತು ಪ್ರವೀಣ್ ಹಡಪದ ಸರ್ವ ಸದಸ್ಯರು, ಮುದ್ದು ಮಕ್ಕಳು ಮೊದಲಾದವರು ಹಾಜರಿದ್ದರು. 9 ಲೈವ್ ನ್ಯೂಸ್ ಧಾರವಾಡ.